ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ನಾನು ಹಿಂದಿನ ವಿಡಿಯೋಗಳಲ್ಲಿ ಭಾನುವಾರ ಅಥವಾ ಶನಿವಾರ ನಿಮಗೆ ಒಳ್ಳೆ ಮೋಟಿವೇಶನ್ ವಿಡಿಯೋಗಳನ್ನು ಮಾಡ್ತಾ ಇದ್ದೆ. ಇವತ್ತು ತುಂಬ ಕೆಲಸ ಇತ್ತು. ಟೈಲರ್ ಅಂದರೆ ಗೊತ್ತಲ್ವಾ, ಈಗ ಸೀಸನ್ ಬೇರೆ, ತುಂಬ ಕೆಲಸಗಳ ಜೊತೆಗೆ ಮನೆ ಕೆಲಸ ಅಂತೇಳ್ಬಿಟ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿಮಗೊಂದೆರಡು ಮೋಟಿವೇಶನ್ ಮಾತುಗಳಾಗಿರ್ಬೋದು ಅಥವಾ ಕೆಲವೊಂದು ಅಭ್ಯಾಸಗಳಾಗಿರ್ಬೋದು, ಇದನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ನೀವು ಸಹ ಟಾಪ್ ಟೈಲರ್ ಆಗ್ಬೋದು, ಹಾಗೆಯೇ ಎಲ್ಲರ ಅಚ್ಚುಮೆಚ್ಚಿನ ಟೈಲರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಇಷ್ಟು ದಿವಸ ಏನೆಲ್ಲ ತಪ್ಪು ಮಾಡಿದ್ವಿ, ಅದಕ್ಕೆ ನಮಗೆ ಬಟ್ಟೆಗಳು ಜಾಸ್ತಿ ಬರ್ತಾ ಇಲ್ಲ, ನಮ್ಮನ್ನು ಕಸ್ಟಮರ್ ಹುಡ್ಕೊಂಡ್ ಬರ್ತಾ ಇಲ್ಲ, ಅಥವಾ ನಮ್ಮಲ್ಲಿ ದುಡ್ಡು ನಿಲ್ತಾ ಇಲ್ಲ, ನಮ್ಮ ಹತ್ರ ಅರ್ನಿಂಗ್ಸ್ ಜಾಸ್ತಿ ಆಗ್ತಿಲ್ಲ ಅನ್ನೋದು ತಪ್ಪುಗಳು ನಾನು ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅಂದರೆ ನಿಮ್ಮ ತಪ್ಪುಗಳು ಇವಾಗ ಗೊತ್ತಾಗ್ತಾ ಹೋಗುತ್ತೆ. ನಾನು ಈ ತಪ್ಪುಗಳೆಲ್ಲ ಮಾಡಿಲ್ಲ ಅಂತಲ್ಲ, ನಾನು ಮಾಡಿದೆ, ನಾನು ಹತ್ತಿದ್ದೀನಿ, ನನಗೂ ಸಹಿತನೂ ಬೇಜಾರಾಗಿದೆ, ಯಾಕಪ್ಪ ನನ್ನ ಜೀವನದಲ್ಲಿ ಹಿಂಗೆಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆದರೆ ನಾನು ಅದನ್ನು ಲೀಸ್ಟ್ ಮಾಡಿಕೊಂಡು ನಾನು ಆ ತಪ್ಪು ಮತ್ತೆ ಆಗದಿರೋ ರೀತಿ ನೋಡಿಕೊಂಡೆ. ಈಗ ಒಂದು ಹಂತದಲ್ಲಿ ನನ್ನ ಟೈಲರಿಂಗ್ ಜರ್ನಿ ನಡೆದಿದೆ. ಇನ್ನೇನು ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿತಾ ಇರೋರಿಗೆ ಹಾಗೂ ಟೈಲರಿಂಗಲ್ಲಿ ಬೇಸತ್ತು ಈ ಕೆಲಸನೇ ಬಿಡೋಣ ಅಂತ ಹೇಳೋರಿಗೆ ಈ ಕೆಲವೊಂದು ಅಭ್ಯಾಸಗಳನ್ನು ನೀವು ರೂಢಿ ಮಾಡಿಕೊಂಡ್ರೆ ಟೈಲರಿಂಗಲ್ಲಿ ನೀವು ಸಕ್ಸಸ್ ಕಾಣ್ಬೋದು. ಈ ಒಂದು 10 ಟಿಪ್ಸ್ ಹೇಳ್ತೀನಿ, ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಕೂತ್ರೆ ಯಾರಾದರೂ ಬರ್ತಾರೆ, ಯಾರಾದರೂ ಕಸ್ಟಮರ್ ಬರ್ತಾರೆ, ಹಾಗೆ ಏನಾದರೂ ಒಂದು ಅಡೆತಡೆ ಬಂದೇ ಬರುತ್ತೆ. ಹಾಗಾಗಿ ನನಗೆ ಫ್ರೀಡಮ್ ಆಗಿ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ತುಂಬಾ ಇಷ್ಟ, ಆದರೆ ಆಗೋದಿಲ್ಲ. ಯಾಕಂದರೆ ಟೈಲರ್ ಆಗಿರೋದ್ರಿಂದ, ಬಟ್ಟೆ ಸೇಲ್ ಮಾಡೋದ್ರಿಂದ, ಮನೆಯಲ್ಲೇ ಟೈಲರಿಂಗ್ ಮಾಡೋದ್ರಿಂದ ಯಾರಾದರೂ ಬರ್ತಾನೆ ಇರ್ತಾರೆ. ಹಾಗಾಗಿ ನಾನು ಅವ್ರನ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಆದರೆ ಇವತ್ತು ಒಂದು ಸ್ವಲ್ಪ ಭಾನುವಾರ ಸಂಜೆ ಎಲ್ಲರೂ ಒಂದು ಸ್ವಲ್ಪ ಆರಾಮಾಗಿ ಅಂದರೆ ನಿಶಬ್ದವಾಗಿರೋ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ಮತ್ತು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳಿದ್ದೆ, ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ಅಂತೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ. ಅದ್ರ ಬಗ್ಗೆ RG ಟೈಲರಿಂಗ್ ಕ್ಲಾಸಲ್ಲಿ ನಾನು ವಿಡಿಯೋ ಹಾಕ್ತೀನಿ, ಯಾಕೆ ಲೇಟ್ ಆಯಿತು ಅಂತೇಳ್ಬಿಟ್ಟು. ಇವತ್ತಿನ ವಿಡಿಯೋ ಬಂದು ನಿಮ್ಮ ಈಗ ಟೈಲರಿಂಗ್ ಕಲ್ತಿದ್ದೀರಾ, ಟೈಲರಿಂಗ್ ಮಾಡ್ತಾ ಇದ್ದೀರಾ, ಕೆಲವೊಂದು ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ನೀವು ಸಹಿತ ಒಂದು ಒಳ್ಳೆ ಟಾಪ್ ಟೈಲರ್ ಆಗ್ಬೋದು, ಅಥವಾ ಯಾರಿಗೂ ಕಡಿಮೆ ಇಲ್ಲದೆ ಇರೋವಂಥ ಒಂದು ಟೈಲರ್ ಆಗ್ಬೋದು. ಹೆದರದೇನೆ ನೀವು ದುಡಿಯೋ ಅಂಥ ಒಂದು ಲೇಡಿ ಅಂದರೆ ಒಂದು ಧೈರ್ಯ ಬರಬೇಕು, ನಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಬರಬೇಕು ಅಂದರೆ ಈ ಸಣ್ಣ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದೇಳಿ. ಬೆಳಗ್ಗೆ ಬೇಗ ಎದ್ದಾಗ ಏನಾಗುತ್ತೆ ಅಂದರೆ ನಾವು ಕಸ್ಟಮರ್ ಈಗ ಸೀಸನ್ ಸ್ಟಾರ್ಟ್ ಆಯ್ತು. ಈಗ ನಾನೇ ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಹೇಳ್ತೀನಿ, 10 ಗಂಟೆ ಒಳಗೆ ನನ್ನ ಕೆಲಸಗಳೇನಾದರೂ ಆಗಿಲ್ಲ ಅಂದರೆ ಸಂಜೆ 6 ಗಂಟೆವರೆಗೂ ನನ್ನ ಕೆಲಸಗಳಾಗೋದಿಲ್ಲ. ಎಕ್ಸಾಂಪಲ್ ಸ್ನಾನ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅಥವಾ ಅಡುಗೆ ಆಗಿರ್ಬೋದು, ಯಾವುದಾಗಲ್ಲ 10 ಗಂಟೆ ಒಳಗೆ ನಾನು ಅಡುಗೆ ಮಾಡಿಕೊಂಡೆ, ತಿಂಡಿ ಮಾಡಿಕೊಂಡೆ, ಸ್ನಾನ ಮಾಡಿದ್ದೆ, ಪೂಜೆ ಮಾಡಿದ್ದೆ, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಕರೆಕ್ಟಾಗಿ 10 ಗಂಟೆಗೆ ಅಂತ ಅಂದ್ರೂ ಸಹಿತ ನೆಕ್ಸ್ಟ್ 10 ಗಂಟೆ ನಂತರ ತಿಂಡಿ ತಿನ್ಕೊಬೋದು. ಇಲ್ಲ ಅಂತಂದರೆ ಫುಲ್ ಅವತ್ತು ಹರಿಬರಿ ಆಗಿರುತ್ತೆ. ಆದ್ದರಿಂದ ಒಂದು 5 ಗಂಟೆಗೆ ಹೇಳೋದಕ್ಕೆ ಟ್ರೈ ಮಾಡಿ. ಅವತ್ತು ನೋಡಿ ನಿಮಗೆ 10 ಗಂಟೆ ಒಳಗಡೆ ಮನೆ ಕೆಲಸ ಎಷ್ಟೇ ಕೆಲಸ ಇದ್ರೂ ಮುಗ್ದು ಬಿಡುತ್ತೆ. ಈಗಂತೂ ವಾಷಿಂಗ್ ಮಿಷನ್ ಇರುತ್ತೆ ಪ್ರತಿಯೊಬ್ಬರು ಮನೇಲೂ. ಹಾಗೆ ಟೈಲರಿಂಗ್ ಮಾಡ್ತಿರ್ತಾರೆ ಅಂದರೆ ಇಟ್ಕೊಂಡೇ ಇರ್ತಾರೆ. ಹಾಗೆಯೇ ಈಗೇನು ಜಾಯಿಂಟ್ ಫ್ಯಾಮಿಲಿ ತುಂಬ ಕಡಿಮೆ, 2 ಮಕ್ಕಳು ಗಂಡ ಹೆಂಡತಿ ಇಷ್ಟು ಜನ ಇರೋರು ಜಾಸ್ತಿ. ಅಕಸ್ಮಾತ್ ಜಾಯಿಂಟ್ ಫ್ಯಾಮಿಲಿ ಇದೆ ಅಂತ ಅಂದ್ರೂ ಅವರೂ ಕಂಟ್ರೋಲ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ಅದನ್ನೆಲ್ಲ ನಾವು ಮಾಡಿದ್ದೀವಿ. ಫಸ್ಟು ಮೊದಲನೇ ಟಿಪ್ಸ್ ಏನು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಿ. ಅಂದರೆ ನೀವು ಹೇಳೋದೇ, ಈಗ ಮಕ್ಳಿಗೆ ರಜೆ ಅಂತ ಹೇಳ್ಬಿಟ್ಟು ಹೇಳೋದೇ 8 ಗಂಟೆಗೆ 9 ಗಂಟೆಗೆ ಇದ್ದರೆ ನಿಮಗೆ ಇಡೀ ದಿನ ಒಂದು ಬ್ಲೌಸ್ ಅಲ್ಲ ಒಂದು ಟಾಪ್ ಸಮೇತ ಸ್ಟಿಚ್ ಮಾಡ್ಕೊಡೋದಕ್ಕಾಗಲ್ಲ. ಫಸ್ಟ್ನೇ ಅಭ್ಯಾಸ. 2ನೇ ಅಭ್ಯಾಸ ಏನು ಅಂತ ಅಂದರೆ ನೀವು ಇವತ್ತು ಸ್ಟಿಚ್ ಮಾಡಿ, ಇವತ್ತು ಬೆಳಗ್ಗೆ 10 ಗಂಟೆಗೆ ಅಥವಾ 11 ಗಂಟೆಗೆ ಸ್ಟಿಚ್ ಮಾಡೋಕ್ಕೆ ಕೂರ್ತೀರಾ ಅಂತಂದರೆ ಅದನ್ನು ಹಿಂದಿನ ದಿವಸನೇ ಕಟಿಂಗ್ ಮಾಡಿ ಇಟ್ಕೊಳ್ಳೋದು 2ನೇ ಟಿಪ್ಸು. ಹಿಂದಿನ ದಿವಸನೇ ಕಟಿಂಗ್ ಮಾಡಿ ಇಟ್ಕೊಂಡು ನೋಡಿ, ಅದಕ್ಕೆ ದಾರ ಸಮೇತನೂ ಸೇರಿಸಿ ಅದು ನೀವೊಂದು ನಿಮಗೆ ಕಣ್ಣಿಗೆ ಕಾಣೋಂಗೆ ಇಟ್ಕೊಂಡ್ರಿ ಅಂತಂದರೆ ಪರ್ಫೆಕ್ಟಾಗಿ ಅವತ್ತು ನೀವು ಎಷ್ಟು 4 ಬ್ಲೌಸ್ ಕಟ್ ಮಾಡಿದ್ರು ಸಹಿತ ಫಿನಿಶ್ ಮಾಡ್ತೀರಾ. ಅಥವಾ ಪೈಪಿಂಗ್ ಕೊಡಬೇಕು ಅಂದರೆ ಥ್ರೆಡ್ ಪೈಪಿಂಗ್ ಆಗಿರ್ಬೋದು, ಲೇಸ್ ಹಚ್ಚಬೇಕು ಅಂದರೆ ಲೇಸ್ ಆಗಿರ್ಬೋದು, ಎಲ್ಲದನ್ನು ಹಿಂದಿನ ದಿವಸನೇ ಸ್ವಲ್ಪ ನೀವು ಕೆಲಸ ಮಾಡ್ಕೊಳ್ತಾ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಆಯಿತಾ. ಹಿಂದಿನ ದಿವಸ ಕಟ್ ಮಾಡಿ ಇಟ್ಕೊಳ್ಳೋದು, ಅಥವಾ ಹಿಂದಿನ ದಿನ ನಾಳೆ ಹೊಲಿಯೋದನ್ನು ರೆಡಿ ಮಾಡಿ ಎತ್ತಿಟ್ಕೊಳ್ಳೋದು, ಇಷ್ಟನ್ನ ಮಾಡ್ಕೊಳ್ಳಿ, ಆಯಿತಾ. ಮತ್ತು ನೆಕ್ಸ್ಟ್ ಈಗ 3ನೇ ಪಾಯಿಂಟು ಅಂದರೆ ನಾವು ಗೃಹಿಣಿ ಆಗಿರ್ತೀವಿ, ಮನೇಲಿ ಟೈಲರಿಂಗ್ ಮಾಡ್ತಿರ್ತೀವಿ ಅಥವಾ ಶಾಪಲ್ಲಿ ಮಾಡ್ತಿರ್ತೀವಿ ಅಂದರೆ ನೆಕ್ಸ್ಟ್ ಡೇಗೆ ನಾನು ಏನು ತಿಂಡಿ, ಏನು ಅಡುಗೆ, ಅದು ಏನು ಕೆಲಸ ಅನ್ನೋದನ್ನ ಸ್ವಲ್ಪ ರಾತ್ರಿ ಮಲ್ಗೋಕ್ಕೂ ಮುಂಚೆ 5 ನಿಮಿಷ ಯೋಚನೆ ಮಾಡಿ ಮಲಗಿ. ಆಗ ಬೆಳಗ್ಗೆ ನೀವು ಯೋಚನೆ ಮಾಡಿ ಟೈಮು ವೇಸ್ಟ್ ಮಾಡೋದು ವೇಸ್ಟ್ ಆಗುತ್ತೆ. ಬೇಗ 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 ಎಲ್ಲ ಕೆಲಸ ಮಾಡಿಕೊಂಡು
ಮಾಡಿಬಿಡ್ಬೋದು. ಅದರಲ್ಲೂ ಈಗ ರಜೆ ಅನ್ನೋದ್ರಿಂದ ನಾವು ಚಿತ್ರಾನ್ನ ಮಾಡ್ತೀವೋ, ಉಪ್ಪಿಟ್ಟು ಮಾಡ್ತೀವೋ, ಅಥವಾ ರೈಸ್ ಐಟಮ್ಗಳು ಮಾಡ್ತೀವೋ ಅದನ್ನು ಮಕ್ಕಳು ತಿನ್ನೋಕೆ ಕೇಳೋದಿಲ್ಲ. ಅಮ್ಮ ಮನೇಲಿ ಇರ್ತೀವಲ್ಲ ಅವರಿಗೂ ರುಚಿ ರುಚಿ ಕೇಳ್ತಾರೆ. ಆಗಿರೋದ್ರಿಂದ ನೀವೇನು ಮಾಡಿದರೆ ಹಿಂದಿನ ದಿವಸನೇ ಒಂಚೂರು ಪ್ಲ್ಯಾನ್ ಮಾಡ್ಕೊಳ್ಳಿ, ಆವಾಗ ಬೆಳಗ್ಗೆ ಆ ಕೆಲಸನೂ ಮುಗಿಯುತ್ತೆ ಅಲ್ಲಿಗೆ. ಆಯಿತಾ? ನೆಕ್ಸ್ಟು ಬಂದುಬಿಟ್ಟು ಈಗ ರಜೆ ಇರುತ್ತೆ, ಮಕ್ಕಳು ಇರ್ತಾರೆ, ಮನೆಗೆ ನೆಂಟರು ಬಂದಿರ್ತಾರೆ ಅಂದವಾಗ ನಾವು ಆ ಒಂದು ಇದರಲ್ಲಿ ಇರ್ತೀವಿ. ಆಗ ನಮಗೆ ಯಾರ ಬಟ್ಟೆನ ಯಾವ ಡೇಟಿಗೆ ಕೊಡಬೇಕು ಅನ್ನೋದು ಮರ್ತೋಗ್ಬಿಡತ್ತೆ. ಹಾಗಾಗಿ ನಾ ಹೇಳೋದ್ರಿಂದ ನಿಮಗೆ ಆ ಬಟ್ಟೆಗಳು ಕಣ್ಣಿಗೆ ಕಾಣಿಸೋಂಗೆ ಇಟ್ಕೊಳ್ಳಿ, ಮತ್ತು ಡೇಟನ್ನ ಮೆನ್ಷನ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಸ್ಟಿಚ್ ಮಾಡೋದ್ರ ಬಗ್ಗೆ, ಅಂದರೆ ನಾವೀಗ ತುಂಬ ಸ್ಟಿಚ್ ಮಾಡ್ತಿದ್ದೆ, ನಮಗೆ ಅನಿವಾರ್ಯ ಕಮಿಟ್ಮೆಂಟ್ಗಳು ತುಂಬ ಇದೆ, ಸಾಲಗಳಿದೆ, ನಾವು ಬಟ್ಟೆ ಹೊಲಿಲೇಬೇಕು. ನಮ್ಮ ಮನೆಗೆ ಯಾರು ನೆಂಟರು ಬಂದರೂ ನಾನು ಬಟ್ಟೆ ಹೊಲಿಬೇಕು, ಅಥವಾ ನಾನು ಯಾವುದೇ ಊರಿಗೆ ಹೋಗಿ ಬಂದರೂ ನಾನು ಇಂಥ ಟೈಮಿಗೆ ಇಂಥ ಡೇಟಿಗೆ ಲೋನ್ ಕಟ್ಟೋದನ್ನು ಕಟ್ಟಲೇಬೇಕು ಅನ್ನೋರು ಸ್ಟಿಚ್ ಮಾಡಲೇಬೇಕು, ಅನಿವಾರ್ಯ. ಕೆಲವೊಂದು ಕಮಿಟ್ಮೆಂಟಿಗೆ ಒಳಗಾಗಿರೋರು ಸ್ಟಿಚ್ ಮಾಡಲೇಬೇಕು. ನಾನು ಟೈಲರಿಗೆ ಹೇಳ್ತಾ ಇದ್ದೀನಿ, ಟೈಲರ್ ಬಿಟ್ಟು ಈ ಪಾಯಿಂಟ್ಸ್ಗಳನ್ನ ನೀವು ಬೇರೆ ಕೆಲಸ ಮಾಡೋರು ಸಹಿತ ಫಾಲೋ ಮಾಡ್ಬೋದು. ಆಯಿತಾ? ಮತ್ತು ನೆಕ್ಸ್ಟು 4ನೇ ಟಿಪ್ಸ್ ಬಂದು, ನೀವೊಂದು ಕೆಲಸನ ಮಾಡ್ತಿದ್ದೀರಾ ಅಂತಂದರೆ 1-2 ದಿನ ಈಗೇನೋ ನಾನು ಹೇಳ್ತಾ ಇರೋ ಈ ಮೋಟಿವೇಶನ್ ವಿಡಿಯೋನ ಕೇಳಿಬಿಟ್ಟು ಒಂದು ದಿವಸ ಇವತ್ತು ಬೆಳಗ್ಗೆ ನೋಡಿರ್ತೀರ ವಿಡಿಯೋ ಅಂದರೆ ಇವತ್ತು ಇಡೀ ದಿವಸ ಅದೇ ಒಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಾ, ನೆಕ್ಸ್ಟ್ ಡೇ ಮರ್ತೋಯ್ತು, ನೆಕ್ಸ್ಟ್ ಡೇ ಏನೂ ಇಲ್ಲ, ಸೋಮಾರಿಗಳ ಥರ ಆಗ್ಬಿಡ್ತೀರ ಅಂತ ಅಂದಾಗ ನಿಮ್ಗೆ ಏನು ಮಾಡಿ ಅಂದರೆ, ನೀವು ಒಂದು ಬರೆದಿಟ್ಕೊಳ್ಳಿ, ಅಥವಾ ಅದನ್ನು ಪದೇ ಪದೇ ನೆನ್ಪು ಮಾಡ್ಕೊತಾ ಇರಿ. ನೀವು ಏನಂದರೆ ನಾನು ಕೆಲವೊಂದು ವಿಷಯಗಳನ್ನು ಮರ್ತು ಬಿಡ್ತೀನಿ ಅಥವಾ ಲೇಸಿ ಆಗ್ತೀನಿ ಅಂದರೆ ನಾನು ಅದನ್ನು ರಿಪಿಟೇಷನ್ ನಾನು ಅಂದ್ಕೊಳ್ತಾ ಇರ್ತೀನಿ. ಆಗ ನಾವು ಸ್ವಲ್ಪ ಚುರುಕಾಗಿ ಇರ್ತೀವಿ. ಆಮೇಲೆ ಫುಡ್ಡು, ಈ ಬೇಸಿಗೆ ಟೈಮಲ್ಲಿ ಫುಡ್ಡು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಎಳ್ನೀರು, ಜ್ಯೂಸು ಮತ್ತು ಫ್ರೂಟ್ಸ್ಗಳು ತಿನ್ನೋದು, ತರಕಾರಿಗಳು ತಿನ್ನೋದು, ಈ ಥರ ಮಾಡಿ. ಜಾಸ್ತಿ ಮಸಾಲೆ ಪದಾರ್ಥಗಳು ನಮ್ಮನ್ನು ಒಂಥರ ಸೋಮಾರಿತನಕ್ಕೆ ತಗೊಂಡೋಗುತ್ತೆ. ವಾರಕ್ಕೆ 1 ಟೈಮ್ ಅಥವಾ 2 ಟೈಮು ಇರಲಿ, ಪರವಾಗಿಲ್ಲ ಅಲ್ವಾ? ಪ್ರತಿದಿನವೂ ನೀವು ನಂಬರ ಬೆಳಗ್ಗೆ ಏನಾದರೂ ನಾನು ಅನ್ನ ಸಾಂಬಾರು ಊಟ ಮಾಡಿಬಿಟ್ಟೆ ಅಂದರೆ, ಬರೀ ಅಟ್ಲೀಸ್ಟ್ ವೆಜ್ ಸಾರು ಊಟ ಮಾಡಿಬಿಟ್ಟೆ ಅಂದರೆ ನನಗೆ ಅವತ್ತು ಇಡೀ ದಿನ ಸೋಮಾರಿತನ. ಫುಡ್ಡು ಒಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಅಂತ ನನಗೆ ಅನಿಸಿರೋದು. ನಾನು ಅದೇ ಥರನೇ. ಅಂದರೆ ಹೊಟ್ಟೆ ಫುಲ್ಲು ತಿಂದುಬಿಟ್ರೆ ನಾವು ನಿಜವಾಗ್ಲೂ ಕುತ್ಕೊಂಡು ಟೈಲರಿಂಗ್ ಮಾಡೋರಿಗಂತೂ ಆಗೋದೇ ಇಲ್ಲ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಟೈಲರಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಬೇಕಾದ್ರೆ ನೀವು ಹಾಗೇನೆ ಫ್ರೆಂಡ್ಸ್, ತುಂಬ ಜನ ಟೈಲರ್ಸ್ ಏನು ತಪ್ಪು ಮಾಡ್ತಾರೆ ಅಂತಂದರೆ, ಈ ಬಟ್ಟೆ ಹೊಲಿದು ಬಂದಿರೋ ಅಮೌಂಟ್ ಇರುತ್ತಲ್ವ, ಆ ದುಡ್ಡನ್ನು ಬರೆದಿಡೋದು ಅಥವಾ ಖರ್ಚು ಅದು ಮಾಡೋದೇ ಇಲ್ಲ. ಬರ್ತಾ ಇರುತ್ತೆ, ಅಥವಾ ಅವ್ರಿಗೇನೋ ಈಗಂತೂ ಆನ್ಲೈನ್ ಆ್ಯಪ್ಗಳು ಅದನ್ನ ನೋಡಿಬಿಟ್ಟು ಬೇಕಾಬಿಟ್ಟು ತಗೊಳ್ಳೋದು ವಸ್ತುಗಳನ್ನು, ಅಥವಾ ಯಾವುದಕ್ಕೆ ಖರ್ಚು ಮಾಡಿದೆ, ಯಾವುದಕ್ಕೆ ಬಳಸಿದೆ, ನಾನು ಏನು ಮಾಡಿದೆ ಅನ್ನೋದು ಒಂದು ಐಡಿಯಾನೇ ಇಲ್ಲದೆ ಖರ್ಚು ಮಾಡೋದು. ಇದು ಮಾಡೋದ್ರಿಂದನೂ ಸಹಿತ ನೀವು ಎಷ್ಟೇ ಬಟ್ಟೆ ಹೊಲಿದ್ರೂ ಸಹಿತ ಇಂಪ್ರೂವ್ಮೆಂಟ್ ಅನ್ನೋದು ಆಗೋದೇ ಇಲ್ಲ. ಮತ್ತು ನಮಗೆ ಯಾವ ಬಟ್ಟೆಗೆ ಏನೇನು ಎಷ್ಟೆಷ್ಟು ಅಮೌಂಟ್ ತೊಗೊಂಡು ಆ ಬಟ್ಟೆ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಲ್ಲ. ನೀವು ಏನು ಮಾಡಿ ಅಂದರೆ, ಎಷ್ಟೇ ಅಮೌಂಟ್ ಬಂದ್ರೂ ಅದನ್ನು ತಿಂಗಳಿಗೆ ಒಂದ್ಸತಿ ತೆಗೆದುಬಿಟ್ಟು ನೋಡಿ ನಾನು ಎಷ್ಟು ಅಮೌಂಟ್ ಬಂತು, ಅಥವಾ ನೀವು ಅಮೌಂಟನ್ನು ಒಂದಕ್ಕೆ ಹಾಕ್ತಾ ಬನ್ನಿ, ಪ್ರತಿದಿನ ಬರೀತಾ ಬನ್ನಿ, ಇದಕ್ಕೆ ಇಷ್ಟು ಅಮೌಂಟ್ ಬಂತು, ಇವರು ನಮಗೆ ಇಷ್ಟು ಅಮೌಂಟ್ ಕೊಟ್ಟರು ಅಂತೇಳಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾರು ನಮ್ಮ ಬಟ್ಟೆಗೆ ಎಷ್ಟು ಚೆನ್ನಾಗಿ ಬೆಲೆ ಕೊಡ್ತಾರೆ, ಅಥವಾ ಯಾರು ನಮ್ಮ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ತಕ್ಕಾಗಿ ನಮಗೆ ಅಮೌಂಟ್ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಾನು ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ತುಂಬ ವರ್ಷದಿಂದ ನಾನು ಇದೇ ಊರಲ್ಲಿ ಟೈಲರಿಂಗ್ ಆಗಿರೋದ್ರಿಂದ, ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಎಷ್ಟು ರೂಪಾಯಿ, 15 ರೂಪಾಯಿಂದ ನಾನು ಬ್ಲೌಸ್ ಹೊಲಿದಿದ್ದೀನಿ. ಆ 15 ರೂಪಾಯಿಂದ ಈಗ 350, 400 ರೂಪಾಯಿ, 500 ರೂಪಾಯಿ ತನಕ ಈಗ ಬ್ಲೌಸ್ ರೇಟ್ ಇದೆ. ಆದರೆ ಏನು ಅಂದರೆ, ಅವಾಗಿಂದ ಇರೋವಂಥವ್ರು ಈಗ 500 ರೂಪಾಯಿ, 400 ರೂಪಾಯಿ, 350 ರೂಪಾಯಿ ಅಂದರೆ ಕೊಡೋದಕ್ಕೆ ಕೇಳೋದೇ ಇಲ್ಲ. ಅವರು ಈ ಚೌಕಾಸಿನೇ. ನಾನು ಏನು ಮಾಡ್ತೀನಿ, ಇವತ್ತು ನನಗೆ ಯಾರ್ಯಾರು ಅಮೌಂಟ್ ಕೊಟ್ಟರು, ಎಷ್ಟೆಷ್ಟು ಬಂತು ಅಂತ ಬರೆದಿಡ್ತೀನಲ್ವಾ, ಲಾಸ್ಟ್ ಎಂಡಲ್ಲಿ ನಾನು ಒಂದ್ಸತಿ ತೆಗೆದು, ನಾನು ತುಂಬ ಸತಿ ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಎಷ್ಟು ಅಮೌಂಟ್ ಅರ್ನಿಂಗ್ಸ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಈಗ 2 ತಿಂಗಳಿಂದ ವೀಡಿಯೋಸ್ ಆಗ್ತಿಲ್ಲ, ಅದು ಯಾಕಂತಲೂ ಹೇಳ್ತೀನಿ. ಆ ಥರ ಮಾಡಿದಾಗ ನಾನು ತುಂಬ ಜನ ನಮಗೆ ಇನ್ನೂ ಅಮೌಂಟ್ ಜಾಸ್ತಿ ಕೊಡೋಕ್ಕೆ ಒಪ್ಪಲ್ಲ ಅನ್ನೋರ ಬಟ್ಟೆನ ನಾವು ಹೊಲಿದು ವೇಸ್ಟೇ. ಯಾಕಂದರೆ ತುಂಬ ಕಷ್ಟ ಇದೆ, ಬಡವರು ಅದು ಇದು ಅಂದರೆ ಬೇಕಾದರೆ ನಾನು ಹೊಲ್ಕೊಟ್ಟಿದ್ದೀನಿ, ಅದಕ್ಕೂ ಇಲ್ಲ ಅಂತಿಲ್ಲ. ದುಡ್ಡು ಇದ್ರೂ ಸಹಿತ ನಮ್ಮ ಕೆಲಸಕ್ಕೆ ಒಂದು ಅಮೌಂಟ್ ಕೊಡ್ತಿದ್ದವ್ರನ್ನ ನಾನು ಲಿಸ್ಟ್ ಅವ್ರನ್ನೆಲ್ಲ ಬಿಟ್ಟಾಕ್ತಾ ಬರ್ತೀನಿ. ಇಲ್ಲ ಆಗಲ್ಲ, ಟೈಮ್ ಇಲ್ಲ ಅಂತ ನಾವು ಹೊಲಿಯೋಕ್ಕೆ ಹೋಗೋದೇ ಇಲ್ಲ. ಹೇಗೆ ನಮ್ಮ ಕೆಲಸಕ್ಕೆ ಒಂದು ಅರ್ಥನೇ ಕೊಡಲ್ಲ, ಅವರು ಒಂದು ವ್ಯಾಲ್ಯೂನೇ ಕೊಡಲ್ಲ. ಅದಕ್ಕೋಸ್ಕರ ಅವರಿಗೂ ಗೊತ್ತಾಗಲಿ ಬೇರೆ ಟೈಲರ್ ಹತ್ರ ಹೊಲಿಸಿ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ನಾವೀಗ ಹೊಸ ಕಸ್ಟಮರ್ ಬರ್ತಾ ಇರ್ತಾರೆ, ಅವ್ರನ್ನ ಬಿಟ್ಕೊಂಡು ನಾವಿನ್ನೂ 20 ವರ್ಷ ಹಿಂದೆ 150 ಕೊಡೋರನ್ನೇ ಇಟ್ಕೊಂಡು ಕೂತ್ರೆ ನಾವು ಯಾವಾಗ ಇಂಪ್ರೂವ್ಮೆಂಟ್ ಆಗೋದಲ್ವಾ? ಈ ಥರ ಮಾಡ್ಕೊತ ಬನ್ನಿ. ಒಂದು ಪುಸ್ತಕ ಇಟ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು, ನಿಮಗೆ ತಿಂಗಳಿಗೆ ಎಷ್ಟು ಅರ್ನಿಂಗ್ಸ್ ಆಯಿತು, ಅಥವಾ ನಿಮಗೆ ಬಂದಿರೋ ಅಮೌಂಟು ನಾವು ಸಂಘಗಳಿಗೆ ಕಟ್ಟಬೇಕು, ಕಮೆಂಟ್ಮೆಂಟ್ ಇದ್ದಾವೆ ಅವಕ್ಕೆಲ್ಲ ಕಟ್ಟಬೇಕು ಅಂದರೆ ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಅಂತಾದರೂ ಒಂದು ಪುಸ್ತಕದಲ್ಲಿ ಲೀಸ್ಟ್ ಮಾಡ್ಕೊತ ಬನ್ನಿ. ತಿಂಗಳಿಗೆ ಒಂದ್ಸತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ
ಮಾಡಿದಾಗ ನಿಮಗೆ ಅಮೌಂಟು ಎಷ್ಟು ಬಂತು ಎಷ್ಟು ಹೋಯ್ತು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಾನು ಈ ಕಡೆಯಿಂದ ತಗೊಂಡೆ ಕಸ್ಟಮರಿಂದ, ಆ ಕಡೆಯಿಂದ ನಾನು ಯಾವುದಕ್ಕೆ ಖರ್ಚು ಮಾಡಿದೆ, ಏನಕ್ಕೆ ಬಿಟ್ಟೆ, ಏನಕ್ಕೆ ಹೋಯ್ತು ಅನ್ನೋದು ಗೊತ್ತಾಗಲ್ಲ. ಇದರಿಂದನೂ ಸಹಿತ ನೀವು ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಮತ್ತು ನಿಮಗೆ ಈಗ ಏನು ಗೊತ್ತಾ ಫ್ರೆಂಡ್ಸ್, ನಾವೆಲ್ಲ ಇಷ್ಟು ಕೆಲಸ ಮಾಡೋದು ಯಾವುದಕ್ಕೋಸ್ಕರ, ಹೊಟ್ಟೆಗಾಗಿ. ಮತ್ತು ನಾವು ಅಮೌಂಟ್ ದುಡ್ಡಿಗಾಗಿ ಮಾಡ್ತೀವಿ. ಅಂದರೆ ಕೆಲಸ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಂದರೆ ನಮಗೆ ಕಮಿಟ್ಮೆಂಟ್ಗಳಿರ್ತದೆ, ಅಂದರೆ ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ದುಡ್ಡು ಬೇಕು ಅಂತಲೇ ಸಹ ಮಾಡ್ತೀವಿ. ನಮಗೆ ಈ ಕೆಲಸದಲ್ಲಿ ನಮಗೆ ಎಷ್ಟು ಅರ್ನಿಂಗ್ಸ್ ಆಗ್ತಿದೆ, ಏನಾಗ್ತಿದೆ ಗೊತ್ತಿಲ್ಲದ ಮೇಲೆ ನಮಗೆ ಆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಹೋಗುತ್ತೆ. ಅದೇ ನೀವು ಒಂದು ತಿಂಗಳು ಒಂದು ಪುಸ್ತಕ ಮೇಂಟೈನ್ ಮಾಡಿ, ನೀವು ಲಾಸ್ಟ್ ಎಂಡಲ್ಲಿ ಟೋಟಲ್ ಮಾಡಿ ಎಷ್ಟು ಖರ್ಚು ಮಾಡಿದ್ದೀನ ಮಾಡಿ, ನಿಮ್ಗೆ ಹೌದಾ ನಾನು ಇಷ್ಟು ಅಮೌಂಟ್ ಅರ್ನಿಂಗ್ಸ್ ಮಾಡ್ತೀನಾ, ಪರವಾಗಿಲ್ಲ, ನಾನು ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಈ ಕೆಲಸದಲ್ಲಿ ಅಂತ ನಿಮಗೆ ಉತ್ಸಾಹ ಬರುತ್ತೆ. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ. ದುಡ್ಡು ಒಂದು ತಿಂಗಳು ಪೂರ್ತಿ ಇಡೋಕ್ಕಾಗತ್ತೆ ಅನ್ನಂಗಿದ್ರೆ ಇಟ್ಬಿಟ್ಟು 1ನೇ ತಾರೀಕು ಲೆಕ್ಕ ಮಾಡಿ ನೋಡಿ. ನಿಮ್ಗೆ ಅವಾಗ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು, ನಾನು ಏನಾದರೂ ವಸ್ತು ಮಾಡಬೇಕು, ನಾನು ಸಹಿತ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಬಟ್ಟೆ ಹೊಲಿಬೇಕು ಅಂತ ಅನಿಸತ್ತೆ. ಪುಸ್ತಕ ಇಡೋದು ನಾನು ತುಂಬ ಸಲ ಹೇಳಿದ್ದೀನಿ ಈ ಟಿಪ್ಸನ್ನು, ಅದನ್ನು ಆ ಥರ ಮಾಡ್ಕೊತ ಬನ್ನಿ. ಮತ್ತು ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರೋದು 6ನೇ ಟಿಪ್ಸ್ ಬಂದುಬಿಟ್ಟು, ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಳ್ಳೋದು. ನಿಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಮುಖ್ಯವಾಗಿ ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮಿಷನ್ ಮೇಲೆ ಫುಲ್ ಬಟ್ಟೆಗಳು ಹಾಕಿಟ್ಕೊಳ್ಳೋದು, ಯಾವ ಬಟ್ಟೆ ಫಸ್ಟಿಗೆ ಕೊಡಬೇಕು, 2ನೇ ಕೊಡಬೇಕು, ನಾಳೆ ಕೊಡಬೇಕು, ನಾಡಿದ್ದು ಕೊಡಬೇಕು ಅನ್ನೋದನ್ನೆಲ್ಲದನ್ನು ಮಿಕ್ಸಪ್ ಮಾಡ್ಕೊಳ್ಳೋದು. ನೀಟಾಗಿ ದಾರ ಮತ್ತು ಟೈಲರಿಂಗ್ ವಸ್ತುಗಳನ್ನು ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ನೀವು ಟೈಲರಿಂಗ್ ಕೆಲಸನ 100ಗೆ 100% 10% ಮಾಡೋದಿಲ್ಲ. ಅದೇ ನೀವು ಫಸ್ಟು ನೀಟ್ ಮಾಡ್ಕೊಳ್ಳಿ, ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಳ್ಳಿ, ಬೆಳಕು ಚೆನ್ನಾಗಿರಲಿ, ಗಾಳಿ ಚೆನ್ನಾಗಿ ಬರ್ತಾ ಇರಲಿ, ಆಮೇಲೆ ನೀಟಾಗಿ ಸ್ವಚ್ಛವಾಗಿರಲಿ. ಇದ್ದಾಗ ಹಳೆ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಫಸ್ಟು ಕಸ್ಟಮರಿಗೆ ಕೊಡ್ತಿರೋ, ಬಿಸಾಡ್ತಿರೋ ಅಥವಾ ಏನು ಮಾಡ್ತಿರೋ ಮಾಡಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಇಟ್ಕೋಬೇಡಿ. ನೀವು ಅಕ್ಕಪಕ್ಕ ರ್ಯಾಕ್ ಇಟ್ಕೊಂಡಿರ್ತಿರೋ ಅಥವಾ ಬಟ್ಟೆಗಳು ಇಟ್ಕೊಂಡಿರ್ತೀರೋ ಅಲ್ಲಿಂದ ಫಸ್ಟು ತೆಗೀರಿ, ಅಥವಾ ಕಸ್ಟಮರಿಗೆ ಫೋನ್ ಮಾಡಿ ಕೊಡಿ. 2-3 ವರ್ಷ ಬರಲಿಲ್ವಾ ತೆಗೆದು ಬಿಸಾಡಿ, ಆಯಿತಾ. ಫಸ್ಟು ಅದನ್ನು ಮಾಡಿ, ಆಗ ನಿಮ್ಮ ಕೆಲಸದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಏಳಿಗೆ ಆಗ್ತೀರಾ ಅನ್ನೋದನ್ನ ನೋಡಿ. ಮತ್ತು ಧೂಳು ಕಸ ಮಣ್ಣು ಅದನ್ನೆಲ್ಲ ವಾರಕ್ಕೆ ಒಂದು ದಿವಸ ಕ್ಲೀನ್ ಮಾಡಿ. ದಿನ ಆಗಲ್ಲ, ಓಕೆ, ವಾರಕ್ಕೆ ಒಂದು ದಿವಸ, ಅಟ್ಲೀಸ್ಟ್ 15 ದಿವಸಕ್ಕೆ ಒಂದ್ಸತಿ ಕ್ಲೀನ್ ಮಾಡಿ. ಎಷ್ಟು ಫ್ರೆಶ್ ಅಪ್ ಆಗುತ್ತೆ, ನೀವು ಎಷ್ಟು ಇಂಟ್ರೆಸ್ಟಿಂದ ಹೊಲಿತೀರಾ ಅಂತ ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅವರು ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತೆ. ನಂಗೆ ಆ ಮೆಸೇಜ್ ನೋಡ್ತಿದ್ದಂಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಾನು 2.5 ವರ್ಷ ಆಯಿತು ನಮ್ಮ ಚಾನಲ್ ಸ್ಟಾರ್ಟ್ ಆಗಿ. ಅದರಲ್ಲಿ ನಾನು ಪ್ರತಿ ಸತಿ ಹೇಳ್ತಾ ಇದ್ದೆ, ಚಿಂದಿ ಬಟ್ಟೆಗಳನ್ನು ತೆಗೀರಿ, ಹಳೆ ಬಟ್ಟೆಗಳನ್ನು ಫಸ್ಟು ಕ್ಲೀನ್ ಮಾಡಿ, ಆವಾಗಿಂದ ಅವಾಗೆ ಹೊಲ್ದು ಕೊಡಿ ಅಂತೇಳಿ. ಈಗ ಅವರು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರಂತೆ. ಈ ಮಾತು ಕೇಳಿ ನಮ್ಗೆ ಇನ್ನೊಂದು ಸತಿ ಇದ್ರೊಳಗೆ ಆ ಟಿಪ್ಸನ್ನು ಸೇರಿಸ್ಬೇಕು ಅಂತ ಹೇಳಿದೆ. ಮತ್ತು ಇನ್ನೂ ಮುಖ್ಯವಾಗಿ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ, ನಮ್ಮ ಹತ್ರ ದಿನಕ್ಕೆ 1-2 4-5 ಜನ ಕಸ್ಟಮರ್ ಯಾರೇ ಬರಲಿ ನಮ್ಮ ಮುಖದಲ್ಲಿ ನಗು ಇರಬೇಕು. ನಾವೇನೋ ಬೆಟ್ಟ ಬಿದ್ದಂಗೆ ಸಿಡಿ ಮಾಡೋದು ಅಥವಾ ಇನ್ನೇನೋ ಒಂಥರ ಮಾಡೋದು, ಆ ಥರ ಎಲ್ಲ ಮಾಡಿದ್ರೆ ನಿಮಗೆ ಅವರೂ ಬರಲ್ಲ, ಬರೋರಿಗೂ ಬರೋಕ್ಕೆ ಬಿಡಲ್ಲ. ಅದು ನಿಜವಾಗ್ಲೂ ಸತ್ಯ. ನಾ ಹೇಳೋದೇನು ಅಂದರೆ, ನಾವು ಎಲ್ಲರ ಹತ್ರ ಅಂದರೆ ಹೇಗಿರಬೇಕು ಅಂತಂದರೆ, ನೀವು ಕೆಲಸ ಮಾಡಿರೋ ಅಮೌಂಟನ್ನು ಸ್ಟ್ರಿಕ್ಟಾಗಿ ಹೇಳಿ, ಸ್ಟ್ರಿಕ್ಟಾಗಿ ದುಡ್ಡು ಇಸ್ಕೊಳ್ಳಿ, ನಗು ಮುಖದಲ್ಲಿರಿ, ಉರಿ ಮುಖ. ಈಗ ಫ್ರೆಂಡ್ಸ್ ನನಗೆ ಹೆಂಗಂದರೆ, ಯಾವ ಥರ ಕಸ್ಟಮರ್ ಬರ್ತಾರೆ ಅಂದರೆ, ಹಿಂದಿನ ಬ್ಲೌಸು 5 ವರ್ಷ ಬಿಟ್ಟು ಅವ್ರು ನನಗೆ ಅರ್ಧ ಅಮೌಂಟ್ ಕೊಟ್ಟು ಅರ್ಧ ಅಮೌಂಟ್ ಕೊಟ್ಟಿರಲ್ಲ, 5 ವರ್ಷ ಆದಮೇಲೆ ಬಂದಿದ್ದಾರೆ. ಅವರಿಗೂ ಸಹಿತ ನನ್ನ ತಾಳ್ಮೆಯಿಂದ ಅವ್ರು ಏನಕ್ಕೆ ಬಂದರು, ಏನು ಬಟ್ಟೆ ಕೊಡ್ತಿದ್ದಾರೆ ಎಲ್ಲ ಇಸ್ಕೊಂಡು ಲಾಸ್ಟಲ್ಲಿ ಹೇಳಿದ್ದೀನಿ, ನೀವು 5 ವರ್ಷದ ನನಗೆ ಇಷ್ಟು ಅಮೌಂಟ್ ಕೊಟ್ಟಿದ್ರಿ, ಇಷ್ಟು ಅಮೌಂಟ್ ಕೊಡಬೇಕಿತ್ತು, ಹಾಗೆ ಬಂದಿಲ್ಲ ನೀವು ಇಷ್ಟು ವರ್ಷ ಅಂತ ನಾನು ನಗ್ನಗ್ತಾನೆ ಹೇಳ್ತೀನಿ. ಯಾಕಂದರೆ ಎಲ್ಲದೂ ನಿಮ್ಮ ಸಿಟ್ಟು ಕೋಪ ಅದರಿಂದನೇ ಎಲ್ಲದೂ ನಿಮಗೆ ಆಗತ್ತೆ ಅನ್ನೋದು ಸುಳ್ಳು. ನನಗೂ ಸಿಟ್ಟು ಬರುತ್ತೆ, ನಾನು ಜೋರಾಗಿ ಮಾತಾಡ್ತೀನಿ. ಈ ಕೆಲವರಿಗೆ ಎಷ್ಟೇ ಹೇಳಿದ್ರು ಅದು ವೇಸ್ಟ್ ಅನಿಸ್ದಾಗ ನಾನು ಜಗಳನೂ ಮಾಡಿದ್ದೀನಿ, ಸಿಟ್ಟು ಮಾಡಿದ್ದೀನಿ. ಅದು ಪ್ರತಿಯೊಂದು ಕಸ್ಟಮರಲ್ಲೂ ಅದನ್ನು ಮಾಡಬೇಕು ಅಂತ ಇಲ್ಲ, ಯಾಕೊತ್ತಾ, ಅದು ನೀವು ಕೆಲವೊಂದು ಸತಿ ತಾಳ್ಮೆಯಿಂದನೂ ಅದು ಸರಿಯಾಗತ್ತೆ. ನಿಮ್ಮ ಮನೆ ಟೆನ್ಷನ್ ಏನೇ ಇರಲಿ, ಫ್ಯಾಮಿಲಿ ಟೆನ್ಷನ್ ಏನೇ ಇರಲಿ, ಯಾವುದೇ ಇರಲಿ, ನೀವು ಬರೋ ಕಸ್ಟಮರ್ ಹತ್ರ ಚೆನ್ನಾಗಿ ಒಂದು ಮಾತಾಡಿ ಏನು ಅಂತ ಹೇಳಿ ಅವರಿಗೂ ಬಿಡಿಸಿ ಹೇಳಿ, ಆಯಿತಾ. ಇದು ಮಾಡಿ ಒಂದು 7ನೇ ಟಿಪ್ಸ್ ಅಂತ ಹೇಳ್ಬೋದು. ಹಾಗೆಯೇ ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ಪರ್ಫೆಕ್ಟಾಗಿ ನೀವು ಕಲೀಲೇಬೇಕು. ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿಲ್ಲ ಅಂದರೆ ಈ ಕೆಲಸ ಮಾಡು ವೇಸ್ಟ್. ನಾನು ಇಷ್ಟೊತ್ತಿಗೆ ಹೇಳ್ತೀನಿ, ಇಷ್ಟೊತ್ತಿಗೆ ಕೆಲಸ ಮಾಡ್ತೀನಿ, ಇಷ್ಟೊತ್ತಿಗೆ ನಂದು ಏನು ಗೊತ್ತಾ ಫ್ರೆಂಡ್ಸ್, ನಂದು ಟೈಮು ಇಷ್ಟೊತ್ತಿಗೆ ನಂದು ಈ ಕೆಲಸ ಬೇಕಾದರೆ ನೀವು ಆ ಟೈಮಿಗೆ ಒಂದೊಂದು ಸತಿ ಆ ಟೈಮಿಗೆ ನಾನು ಆ ಕೆಲಸನ ಮಾಡೇ ಇರ್ತೀನಿ. ಅಕಸ್ಮಾತ್ ಎಲ್ಲೋ ಬೈ ಚಾನ್ಸ್ ಒಂದೊಂದು ದಿವಸ
ಮಿಸ್ ಆಗುತ್ತೆ. ಈಗ ನೀವು ನೋಡಿ ಆರಾಮಾಗಿ ಇರ್ತಾರಲ್ವ ಮನೇಲಿ, ಸುಮ್ಮನೆ ಒಂದು ಏನೂ ಕೆಲಸ ಮಾಡಲ್ಲ ಅನ್ನೋರಿಗೆ ಮೈಕೈ ನೋವು, ಅವಾಗವಾಗ ಹುಷಾರು ತಪ್ಪೋದು ಅದೆಲ್ಲ ಜಾಸ್ತಿ. ನಮಗೆ ಜವಾಬ್ದಾರಿಗಳು ಜಾಸ್ತಿ ಇದ್ದಾಗ, ಕೆಲಸಗಳು ಜಾಸ್ತಿ ಇದ್ದಾಗ ನಾವು ಅವಾಗವಾಗ ಹುಷಾರು ತಪ್ಪಲ್ಲ. ಬೇಕಾದರೆ ನೋಡಿ. ಮತ್ತು ಅದರಲ್ಲೂ ನೀವು ಯಾವಾಗೂ ಎನಿ ಟೈಮ್ ಕೆಲಸ ಮಾಡಿ 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 ಜನದ ಕಣ್ಣು ದೃಷ್ಟಿಗೆ ಏನಾದರೂ ಬಿದ್ರಿ ಅಂದರೆ ನೀವು ಕೆಲಸ ಮಾಡೋ ಏನೋ ಒಂದು ತೊಂದರೆಗಳಾಗ್ಬಿಡುತ್ತೆ. ಆ ದೃಷ್ಟಿನೂ ತಗೊಳ್ಳಿ. ಮತ್ತು 8ನೇ ಟಿಪ್ಸ್ ಹೇಳೋದಂದರೆ ಅವಾಗವಾಗ ಉಪ್ಪು ಮೆಣಸನ್ನು ಸುಳಿದ್ಬಿಟ್ಟು ನೀವು 3 ಹಾದಿಯಲ್ಲಿ ಬಿಸಾಡಾದರೂ ಬನ್ನಿ, ಅಥವಾ ಉಪ್ಪನ್ನ ಬಿಸಾಡಬಾರ್ದು ಅಂತಾರೆ. ಅದನ್ನು ಉಪ್ಪನ್ನು ಬರೀ ಸುಳಿದ್ರೆ ಬರೀ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ನೀರು ಕರಗಿದ ಮೇಲೆ ಸಿಂಕಲ್ಲಿ ಒಗಸಿ. ಯಾಕಂದರೆ ನೀವು ಯಾವಾಗೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತೀರಾ ಅಂದರೆ ಕೆಲವೊಬ್ಬರು ಕಣ್ಣು ದೃಷ್ಟಿ ತುಂಬಾ ತೊಂದರೆ ಕೊಡುತ್ತೆ. ಕಣ್ಣು ದೃಷ್ಟಿದೇ ಒಂದು ವಿಡಿಯೋ ಮಾಡ್ತೀನಿ ನೀವೇನೇನು ಮಾಡ್ಕೊಬೇಕು ಅಂತೇಳಿ. ಇದು 9ನೇ ಟಿಪ್ಸ್ ಆಯ್ತು. ನಾವು ಇಷ್ಟೆಲ್ಲ ಮಾಡ್ತೀವಿ ಅಂದಾಗ ನಮಗೆ ಜನರ ಒಂದು ಕೆಟ್ಟ ದೃಷ್ಟಿ ಬಿದ್ದೇ ಬರುತ್ತೆ. ನಾವು ಆ್ಯಕ್ಟಿವ್ ಆಗಿ ಇರಬೇಕು ಅಂದರೆ, ನಾವು ಯಾವಾಗಲೂ ಮಂದಹಾಸದಲ್ಲಿ ಇರಬೇಕು ಅಂದರೆ ನಾವು ಇದನ್ನು ಮಾಡ್ಕೋಬೇಕು. ಅಷ್ಟು ಏನೂ ಇಲ್ಲ, ಒಂದು ಚಿಟಿಕೆ ಉಪ್ಪಾದರೂ ಹಾಕಿ ಸಂಜೆ ಟೈಮಿಗೆ ಸ್ನಾನ ಮಾಡಿ, ಅಥವಾ ದಿನದಲ್ಲಿ 1 ಟೈಮ್ ಸ್ನಾನ ಮಾಡ್ತಿಲ್ಲ ಅವಾಗ ಹಾಕೊಳ್ಳಿ. ಇಲ್ಲಾಂದರೆ ಉಪ್ಪು ಮೆಣಸು ಸುಳಿರಿ. ಏನೂ ಮಾಡಲಿಲ್ಲ ಅಂದರೆ ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಮುಗಿಯೋ ಟೈಮಿಗೆ ಸಾಸಿವೆಯಿಂದ ಸುಳಿದ್ಬಿಟ್ಟು 3 ಹಾದಿಯಲ್ಲಿ ಒಗ್ಗಸ್ ಬನ್ನಿ. ಅದನ್ನು ನೀವೆಲ್ಲರಿಗೂ ಹೇಳ್ಕೊಬೇಕಾಗಿಲ್ಲ, ನೀವೇ ಮಾಡ್ಕೊಂಬಂದು. ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಆಯಿತಾ. 9ನೇ ಟಿಪ್ಸು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಹೇಗಂತಂದರೆ ಕಸ್ಟಮರ್ ಹತ್ರ ನಮಗೆ ಚೆನ್ನಾಗಿ ಬಾಂಧವ್ಯ ಇದೆ ಅಂತಂದರೆ ಇರುತ್ತೆ. ನಾವು ಬಟ್ಟೆ ಹೊಲಿತಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಎಲ್ಲ ಓಕೆ, ದುಡ್ಡು ಬರ್ತಿರತ್ತೆ. ನಾವು ಸಹ ಕೆಲವೊಂದು ಚೆನ್ನಾಗಿ ಎಲ್ಲ ಸಾಲಗಳನ್ನ ತೀರ್ಸ್ಕೊಂಡು ಚೆನ್ನಾಗಿರ್ತೀವಿ. ಫ್ಯಾಮಿಲಿ ಜೊತೆಗೂ ಚೆನ್ನಾಗಿರ್ಬೇಕು, ಮಕ್ಕಳು ಗಂಡ ಫ್ಯಾಮಿಲಿ ಜೊತೆಗೂ ನಾವು ಕೆಲಸ ಮಾಡ್ತಿರೋದಕ್ಕೆ ಅವ್ರಿಗೆ ಖುಷಿ ಆಗಬೇಕು. ನೋಡಪ್ಪ ಇವಳು ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತೇಳಿ ಫ್ಯಾಮಿಲಿಗೂ ನಮಗೂ ಸಪೋರ್ಟ್ ಮಾಡ್ತಾಳೆ, ನಮ್ಮ ಮನೆ ಕಷ್ಟ ಸುಖಕ್ಕೂ ಆಗ್ತಾಳೆ ಇವಳು ಇಷ್ಟೆಲ್ಲ ಕೆಲಸ ಮಾಡಿ ಅಂತೇಳಿ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಮೇಲೆ ಒಂದು ಹೆಮ್ಮೆ ಇರಬೇಕು. ಫ್ಯಾಮಿಲಿನೂ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಫ್ಯಾಮಿಲಿ ಅವ್ರ ಜೊತೆ ನಾವು ಚೆನ್ನಾಗಿದ್ದಾಗ ನಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ. ಅದು ನನಗೆ ಸ್ವತಃ ಆಗಿದೆ. ಫ್ಯಾಮಿಲಿಗಳ ಜೊತೆಗೆ ನಾವು ಕಿರಿಕಿರಿ ಮಾಡ್ಕೊಂಡು ನಮಗೆ ಕೆಲಸನೇ ಒಂದು ದೊಡ್ಡದು ಅನ್ನೋ ಥರ ನಾವು ಮಾಡಿದ್ವಿ ಅಂದರೆ ಫ್ಯಾಮಿಲಿಯಿಂದ ಯಾರೂ ಸಪೋರ್ಟ್ ಮಾಡಲ್ಲ, ಅದನ್ನು ತಿಳ್ಕೊಳ್ಳಿ. ಹಾಗಾಗಿ ನಾ ಹೇಳೋದು ಫ್ಯಾಮಿಲಿಗಳ ಜೊತೆಗೆ ಅಂದರೆ ನಮ್ಮ ಗಂಡ ಮಕ್ಕಳು ಅತ್ತೆ ಮಾವ ತಂಗಿ ನಾದಿನಿ ಆ ಥರ ಇರ್ತಾರಲ್ವ, ಅವ್ರ ಜೊತೆಗೆಲ್ಲ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಕೆಲಸದಲ್ಲೂ ಸಹಿತ ಒಳ್ಳೇದಾಗುತ್ತೆ. ಅಕ್ಕಪಕ್ಕದವ್ರ ಹತ್ರನೂ ಅಷ್ಟೇ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳಿ. ಇದು ಬೇಕು ನಮ್ಮ ಕೆಲಸಕ್ಕೆ. ಈ ಟಿಪ್ಸ್ಗಳು ಹೇಳ್ತಾ ಹೋದರೆ ಫ್ರೆಂಡ್ಸ್ ಸಾವಿರಾರು ಇದ್ದಾವೆ ನನ್ನ ಹತ್ರ. ನಾನು ಪ್ರತಿದಿನವೂ ಒಂದೊಂದು ಆ್ಯಡ್ ಮಾಡ್ಕೊಳ್ತಾ ಬರ್ತೀನಿ. ಮಾಡ್ಕೊಳ್ತಾ ಬಂದು ಈಗ ಸ್ವಲ್ಪ ನನಗೆ ಮೊದಲು ನಾನು 10 ವರ್ಷ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ, ತುಂಬಾ ಸಮಸ್ಯೆ ಅನುಭವಿಸಿದೆ. ಎಷ್ಟೇ ಕೆಲಸ ಮಾಡಿದ್ರು ಅದು ನನ್ನ ಕೈ ಹಿಡಿತಿರ್ಲಿಲ್ಲ. ನಾನು ದಿನಕ್ಕೆ ಒಂದೊಂದು ಟಿಪ್ಸನ್ನು ಆ್ಯಡ್ ಮಾಡ್ಕೊತಾ ಬಂದು ಈಗ ಒಂದು ಸ್ವಲ್ಪ ನನಗೆ ಚೆನ್ನಾಗಿ ಆಗ್ತಾ ಬಂದಿದೆ. ಹಾಗಾಗಿ ಇವತ್ತು ನಿಮ್ಗೆ ಈ ಟಿಪ್ಸ್ಗಳನ್ನು ಹೇಳಿದ್ದೀನಿ. ಈ ಟಿಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇದನ್ನು ಇಲ್ಲೇ ಕೇಳಿ ಇಲ್ಲೇ ಬಿಡಬೇಡಿ. ಪ್ರತಿದಿನ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಂಡು ಇಂಪ್ರೂವ್ಮೆಂಟ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡೋದನ್ನು ಅಥವಾ ಈ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಯಾವಾಗಲೂ ಮುಖದಲ್ಲಿ ಸ್ಮೈಲ್ ಇರಲಿ. ನೀವು ಎಂಥದೇ ಕಷ್ಟ ಬಂದರೂ ಗೆಲ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.